ಹಾಯ್ ಎವ್ರಿವನ್. ಈಗ ವಾಟರ್ ಆ್ಯಂಡ್ ಮಿಲ್ಕ್ ರಿಲೇಟೆಡ್ ಕ್ವೆಶನ್ಸನ್ನು ನೋಡೋಣ. ವಾಟರ್ ಆ್ಯಂಡ್ ಮಿಲ್ಕ್ ಮಿಕ್ಸರ್ ಕ್ವೆಶನ್ಸ್. ಸೊ ಕ್ವೆಶನ್ ಒಂದನ್ನು ನೋಡೋದಾದರೆ, ದ ರೇಷಿಯೋ ಆಫ್ ಮಿಲ್ಕ್ ಆ್ಯಂಡ್ ವಾಟರ್ ಇನ್ ದ ಮಿಕ್ಸರ್ ಈಸ್ 2:1. 12 liter water is added, then the ratio becomes 4:3. Find the volume of water in new mixture. ಸೊ ಇಲ್ಲಿ ಸ್ಟಾರ್ಟಿಂಗ್ ಮಿಲ್ಕ್ ಆ್ಯಂಡ್ ವಾಟರ್ ರೇಷಿಯೋ ಏನಿದೆ 2:1 ಇದೆ. ಸೊ ನೆಕ್ಸ್ಟ್ ಅಲ್ಲಿ 12 ಲೀಟರ್ ವಾಟರನ್ನು ಸೇರಿಸಿದಾಗ 12 ಲೀಟರ್ ವಾಟರನ್ನು ಸೇರಿಸಿದಾಗ 4:3 ರೇಷಿಯೋ ಆಗುತ್ತೆ. ಸೊ ಇಲ್ಲಿ ಮಿಲ್ಕನ್ನು ಸೇರಿಸಿಲ್ಲ, ಸೊ ಓನ್ಲಿ ವಾಟರನ್ನು ಮಾತ್ರ ಸೇರಿಸಲಾಗಿದೆ. ಸೊ ಆವಾಗ ಮಿಲ್ಕ್ ರೇಷಿಯೋ ನಾವು ಸೇಮ್ ಬರೋ ಹಾಗೆ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಮೇಲ್ಗಡೆ ಮಿಲ್ಕ್ ರೇಷಿಯೋ 2 ಇದೆ, ಕೆಳಗಡೆ 4 ಇದೆ. ಸೊ ಇದನ್ನು ನಾವು 4 ಅಂತ ಮಾಡ್ಕೋಬೇಕು ಎರಡು ಕಡೆ. ಸೊ ಆವಾಗ ಇದೇನಾಗುತ್ತೆ, ಮೇಲ್ಗಡೆ ಇಂಟು 2 ಮಾಡಿದಾಗ 2 × 2 4 ಆಗುತ್ತೆ. ನೆಕ್ಸ್ಟ್ ವಾಟರ್ ರೇಷಿಯೋಗೂ ಕೂಡ ನಾವು ಇಂಟು 2 ಮಾಡಬೇಕಾಗುತ್ತೆ. ಸೊ ಅವಾಗ ಏನಾಯ್ತದು 4:2 ಆಯಿತು, ಕೆಳಗಡೆ 4:3 ಬಂತು. ಸೊ ಇಲ್ಲಿ ವಾಟರ್ ಏನಾಗಿದೆ 2 ಇದ್ದಿದ್ದು 3 ಆಗಿದೆ, ಅಂದರೆ ಡಿಫ್ರೆನ್ಸ್ ಏನು ಬಂತು, 3 - 2 ಅಂದರೆ 1 ಬಂತು. ಸೊ ಆ 1 ಅಂದ್ರೆ ಏನು 12 ಲೀಟರ್. ಸೊ ಇಲ್ಲಿ 12 ಲೀಟರ್ ವಾಟರನ್ನು ಸೇರಿಸಲಾಗಿದೆ. ಸೊ 1 ಅಂದ್ರೆ 12 ಲೀಟರ್. ಸೊ ನೆಕ್ಸ್ಟ್ ನ್ಯೂ ಮಿಕ್ಸರಲ್ಲಿರುವಂತಹ ವಾಟರನ್ನು ವಾಲ್ಯೂಮ್ ಅಂದರೆ ಪ್ರಮಾಣವನ್ನು, ಅಂದರೆ ಹೊಸ ಮಿಶ್ರಣದಲ್ಲಿರುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, ಸೊ ಆವಾಗ ಇದೇನಾಗುತ್ತೆ 3 × 12 ಮಾಡಬೇಕು. 12 × 36 ಲೀಟರ್ ಆಗುತ್ತೆ. ಸೊ ವಾಟರ್ ಇನ್ ದ ನ್ಯೂ ಮಿಕ್ಸರ್ ಈಸ್ 36 ಲೀಟರ್ಸ್. ಸೊ ಫಸ್ಟ್ ಏನು ಕೊಟ್ಟಿದ್ರು, ಮಿಲ್ಕ್ ಆ್ಯಂಡ್ ವಾಟರ್ ರೇಷಿಯೋ 2:1 ಇತ್ತು. ಸೊ ನೆಕ್ಸ್ಟ್ ಅಲ್ಲಿ 12 ಲೀಟರ್ ವಾಟರ್ನ ಸೇರಿಸಿದಾಗ ರೇಷಿಯೋ 4:3 ಆಗುತ್ತೆ. ಸೊ ನೆಕ್ಸ್ಟ್ ಹೊಸ ಮಿಶ್ರಣದಲ್ಲಿರುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ. ಸೊ ನಾವು ಇಲ್ಲಿ ಮಿಲ್ಕನ್ನು ಆ್ಯಡ್ ಮಾಡಿಲ್ಲ. ಸೊ ಮಿಲ್ಕನ್ನು ಸೇರಿಸಿದ ಕಾರಣ ನಾವು ಮಿಲ್ಕ್ ರೇಷಿಯೋ ಸೇಮ್ ಬರೋ ಹಾಗೆ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಮೇಲ್ಗಡೆ 2 ಇದೆ, ಕೆಳಗಡೆ 4 ಇದೆ. ಸೊ ಅಲ್ಲಿ ಮೇಲ್ಗಡೆ ಕೂಡ 4 ಬರಬೇಕು. ಸೊ ಅವಾಗ ಏನು ಮಾಡ್ತೀವಿ, ಇಂಟು 2 ಮಾಡ್ತೀವಿ. ಸೊ ವಾಟರ್ ರೇಷಿಯೋಗೂ ಕೂಡ ನಾವು ಇಂಟು 2 ಮಾಡಬೇಕಾಗುತ್ತೆ. ಸೊ 2 × 4 1 × 2 ಆಗುತ್ತೆ. ಸೊ 4:2 ಆಯಿತು. ನೆಕ್ಸ್ಟ್ ಹೊಸ ರೇಷಿಯೋ ಏನಾಗುತ್ತೆ, ಅದು 4:3 ಆಗುತ್ತೆ. ಸೊ ಇಲ್ಲಿ ವಾಟರನ್ನು ಮಾತ್ರ ಸೇರಿಸಲಾಗಿದೆ. ಸೊ ಮಿಲ್ಕ್ ಆ್ಯಸ್ ಇಟ್ ಇಸ್ ಅಲ್ಲಿನೂ ಕೂಡ 4 ಇದೆ, ಇಲ್ಲಿನೂ ಕೂಡ 4 ಇದೆ. ಸೊ ನೆಕ್ಸ್ಟ್ ಇಲ್ಲಿ ವಾಟರ್ ಏನಾಗಿದೆ 2 ಇದ್ದಿದ್ದು 3 ಆಗಿದೆ. ಸೊ 3 - 2 ಅಂದರೆ 1 ಬಂತು. ಸೊ ಆ 1 ಅಂದ್ರೆ ಏನು 12 ಲೀಟರ್. ಸೊ ಹೊಸದಾಗಿ ಸೇರಿಸಿದಂಥ ನೀರು. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಹೊಸ ಮಿಶ್ರಣದಲ್ಲಿರುವ ನೀರಿನ ಪ್ರಮಾಣ ಏನಿದೆ 3 ಇದೆ. ಸೊ 3 × 12 ಮಾಡಿದಾಗ ಏನಾಗುತ್ತೆ 36 ಲೀಟರ್ ಆಗುತ್ತೆ. ಸೊ ವಾಟರ್ ಇನ್ ದ ನ್ಯೂ ಮಿಕ್ಸರ್ ಈಸ್ 36 ಲೀಟರ್ಸ್. ಸೊ ನೆಕ್ಸ್ಟ್ ಎರಡನೇ ಕ್ವಶನನ್ನು ನೋಡೋದಾದರೆ, ಸೊ ಸ್ಟಾರ್ಟಿಂಗ್ ಮಿಕ್ಸರ್ ರೇಷಿಯೋ ಏನಿದೆ ಮಿಲ್ಕ್ ಆ್ಯಂಡ್ ವಾಟರ್ದು 3:5 ಇದೆ. ನೆಕ್ಸ್ಟ್ ಆಫ್ಟರ್ ಆ್ಯಡಿಂಗ್ 6 ಲೀಟರ್ಸ್ ಆಫ್ ಮಿಲ್ಕ್. ಸೊ ನೆಕ್ಸ್ಟ್ 6 ಲೀಟರ್ ಹಾಲನ್ನು ಸೇರಿಸಿದಾಗ ಹೊಸ ರೇಷಿಯೋ ಏನಾಗುತ್ತೆ, ಮಿಲ್ಕ್ ಇಸ್ ಟು ವಾಟರ್ 5:7 ಆಗುತ್ತೆ. ಸೊ ಇಲ್ಲಿ ಏನು ಫೈಂಡ್ ಮಾಡಬೇಕು, ಫೈಂಡ್ ದ ವಾಲ್ಯೂಮ್ ಆಫ್ ದ ಮಿಕ್ಸರ್ ಇನ್ ದ ಸ್ಟಾರ್ಟಿಂಗ್. ಸೊ ಸ್ಟಾರ್ಟಿಂಗ್ ಮಿಕ್ಸರ್ದಲ್ಲಿದ್ದಂಥ ಹಾಲು ಮತ್ತು ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, ಸೊ ಇಲ್ಲಿ ಮಿಲ್ಕ್ ಮತ್ತು ವಾಟರ್ನ ಮಿಶ್ರಣ ಏನಿದೆ 3:5 ಇದೆ. ಸೊ 6 ಲೀಟರ್ ಮಿಲ್ಕನ್ನು ಸೇರಿಸಿದಾಗ ಅದೇನಾಗುತ್ತೆ 5:7 ಆಗುತ್ತೆ ಹೊಸ ರೇಷಿಯೋ. ಸೊ ಇಲ್ಲಿ ಮಿಲ್ಕನ್ನು ಮಾತ್ರ ಸೇರಿಸಲಾಗಿದೆ, ವಾಟರನ್ನು ಸೇರಿಸಲಾಗಿಲ್ಲ. ಸೊ ಇಲ್ಲಿ ವಾಟರ್ ರೇಷಿಯೋ ಸೇಮ್ ಬರೋ ಹಾಗೆ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಅಲ್ಲಿ ಮೇಲ್ಗಡೆ 5 ಇದೆ, ಕೆಳಗಡೆ 7 ಇದೆ. ಸೊ ಅಲ್ಲಿ ಮೇಲ್ಗಡೆ ಇಂಟು 7 ಮಾಡಬೇಕು, ಇಲ್ಲಿ ಇಂಟು 5 ಮಾಡಬೇಕು. ಅಂದರೆ ಎಲ್ ಸಿ ಎಮನ್ನು ಫೈಂಡ್ ಮಾಡಿದ್ರೆ 5 × 35 ಆಗುತ್ತೆ. ಸೊ ಇಲ್ಲಿ ಮೇಲ್ಗಡೆನೂ ಕೂಡ 35, ಕೆಳಗಡೆನೂ ಕೂಡ 35 ಬರಬೇಕಂದ್ರೆ ಸೊ 5 × 7 7 × 5 ಮಾಡಬೇಕಾಗುತ್ತೆ. ಸೊ ಈ ಕಡೆ ಮಿಲ್ಕ್ ರೇಷಿಯೋಗೂ ಕೂಡ ನಾವು ಇಂಟು ಮೇಲ್ಗಡೆ 7 ಮತ್ತು ಕೆಳಗಡೆ ಇಂಟು 5 ಮಾಡಬೇಕಾಗುತ್ತೆ. ಸೊ ಅವಾಗ ಇದೇನಾಯಿತು, ಮಿಲ್ಕ್ ಆ್ಯಂಡ್ ವಾಟರ್ ರೇಷಿಯೋ 21:35, ನೆಕ್ಸ್ಟ್ 25:35 ಆಯಿತು. ಸೊ ಇಲ್ಲಿ ವಾಟರ್ ರೇಷಿಯೋ ಸೇಮ್ ಬರೋ ಹಾಗೆ ಮಾಡ್ಕೋಬೇಕು, ಯಾಕಂದರೆ ವಾಟರನ್ನು ಸೇರಿಸಲಾಗಿಲ್ಲ, ಓನ್ಲಿ ಮಿಲ್ಕನ್ನು ಮಾತ್ರ ಸೇರಿಸಲಾಗಿದೆ. ಸೊ ಇಲ್ಲಿ ನೆಕ್ಸ್ಟ್ ಮಿಲ್ಕ್ ಡಿಫ್ರೆನ್ಸ್ ಏನು ಬರುತ್ತೆ, 25 - 21 ಅಂತಂದ್ರೆ 4 ಬರುತ್ತೆ. ಸೊ ಆ 4 ಅಂದ್ರೆ ಏನು 6 ಲೀಟರ್. ಸೊ 6 ಲೀಟರ್ ಮಿಲ್ಕನ್ನು ಆ್ಯಡ್ ಮಾಡಿದ್ದೀವಲ್ಲ, ಸೊ 4 ಅಂದರೆ 6. ಸೊ ಇದನ್ನು ಕ್ಯಾನ್ಸಲ್ ಮಾಡಿದಾಗ 2 × 2 = 3 ಆಗುತ್ತೆ. ಸೊ 2 ಅಂದ್ರೆ 3 ಲೀಟರ್. ಸೊ ನೆಕ್ಸ್ಟ್ ಇಲ್ಲಿ ಏನು ಕೇಳಿದ್ರೆ, ಸ್ಟಾರ್ಟಿಂಗಲ್ಲಿ ಇದ್ದಂಥ ಹಾಲು ಮತ್ತು ನೀರಿನ ಪ್ರಮಾಣ. ಸೊ ಹಾಲು ಮತ್ತು ನೀರಿನ ರೇಷಿಯೋ ಏನಿದೆ 3:5 ಇದೆ. ಸೊ 3 + 5 ಮಾಡಿದಾಗ 8 ಆಗುತ್ತೆ. ಸೊ 2 ಇದ್ದಿದ್ದು 3 ಆಗಿದೆ. ಸೊ 8 ಇದ್ದಿದ್ದು ಏನಾಗುತ್ತೆ, ಸೊ 8 × 3 ಆಗುತ್ತೆ. ನೆಕ್ಸ್ಟ್ /2. ನೆಕ್ಸ್ಟ್ 2 1 2 4 4 3 12 ಆಗುತ್ತೆ. ಸೊ ಪ್ರಾರಂಭದಲ್ಲಿ ಇದ್ದಂಥ ಹಾಲು ಮತ್ತು ನೀರಿನ ಮಿಶ್ರಣ ಏನಾಗಿರುತ್ತೆ 12 ಲೀಟರ್ ಆಗಿರುತ್ತದೆ. ಸೊ ಇದನ್ನು ನಾವು ಚೆಕ್ ಮಾಡಿ ನೋಡೋದಾದರೆ, ಸೊ 8 ಅಂದ್ರೆ 12 ಲೀಟರ್. ಸೊ ಸ್ಟಾರ್ಟಿಂಗ್ ಇದ್ದಂಥ 5 + 3 ಮಾಡಿದಾಗ 8 ಆಗುತ್ತೆ. ಸೊ 8 ಅಂದ್ರೆ 12 ಲೀಟರ್. ಸೊ ನೆಕ್ಸ್ಟ್ ಇಲ್ಲಿ 3 ಅಂದರೆ ಏನಾಗುತ್ತೆ 3 × 12 / 8 ಅಂದ್ರೆ ಇಲ್ಲಿ ಡೈರೆಕ್ಟಾಗಿ ನ್ಯೂಮರೇಟರ್ನ ಕ್ಯಾನ್ಸಲ್ ಮಾಡಿದಾಗ 4 2 4 3 ಆಗುತ್ತೆ. ನೆಕ್ಸ್ಟ್ 3 × 3 / 2 ಅಂದಾಗ 9/2 ಆಗುತ್ತೆ. 4.5 ಲೀಟರ್ ಬಂತು. ಸೊ ಇದೇನಿದು ಮಿಲ್ಕ್ ರೇಷಿಯೋ ಅಂದರೆ ಮಿಲ್ಕ್ನ ಪ್ರಮಾಣ, ಹಾಲಿನ ಪ್ರಮಾಣ ಸ್ಟಾರ್ಟಿಂಗಲ್ಲಿ. ಸೊ ನೆಕ್ಸ್ಟ್ 5 ಅಂದರೆ ಏನಾಗುತ್ತೆ, ಸೊ 8 ಅಂದ್ರೆ 12, ನೆಕ್ಸ್ಟ್ 5 ಅಂದ್ರೆ ಇದೇನಾಗುತ್ತೆ 4 2 4 3 5 3 15 / 2 ಅಂದಾಗ 7.5 ಬರುತ್ತೆ. ಸೊ ಇಲ್ಲಿ ಮಿಲ್ಕ್ ಆ್ಯಂಡ್ ವಾಟರ್ ರೇಷಿಯೋ 4.5 7.5 ಬಂತು. ಸೊ ಪಾಯಿಂಟ್ ಎರಡು ಕಡೆನೂ ಇದ್ದಾಗ ನಾವು ಕ್ಯಾನ್ಸಲ್ ಮಾಡಿ 45:75 ಅಂತ ಬರಿಬೋದು. ನೆಕ್ಸ್ಟ್ ಇದೇನಾಗುತ್ತೆ 15 3 15 ಇಲ್ಲೇ ಆಗುತ್ತೆ. ಸೊ 15 3 45, 15 ಇಲ್ಲಿ 75. ಸೊ ಸ್ಟಾರ್ಟಿಂಗ್ ರೇಷಿಯೋ ಏನಿತ್ತು 3:5 ಇತ್ತು. ಸೊ ಇಲ್ಲೂ ಕೂಡ 3:5 ಬಂದಿದೆ. ಸೊ ನೆಕ್ಸ್ಟ್ ಇಲ್ಲಿ 8 ಅಂದ್ರೆ 12. ಸೊ ನೆಕ್ಸ್ಟ್ 7 ರೇಷಿಯೋ ಅಂದ್ರೆ ಏನಾಗುತ್ತೆ 7 × 12 / 8 ಮಾಡಬೇಕು. ಸೊ 4 2 4 3 ನೆಕ್ಸ್ಟ್
7 ಮೂರಲೆ 21 ಆಯಿತು. ಸೊ 21 ಡಿವೈಡ್ ಬೈ 2 ಮಾಡಿದಾಗ 10.5 ಲೀಟರ್ ಬರುತ್ತೆ. ಸೊ ಇಲ್ಲಿ ಹೊಸ ರೇಷಿಯೋ ಏನಿದೆ 7.5 10.5 ಆಗುತ್ತೆ. ಸೊ ಪಾಯಿಂಟನ್ನು ತೆಗೆದ್ರೆ 75:105 ಆಗುತ್ತೆ. ಸೊ 15 ಇಲ್ಲಿ 15 ಒಳ್ಳೆ ಆಯಿತು, 5:7 ಬಂತು. ಸೊ ಹೊಸ ರೇಷಿಯೋ ಅಲ್ಲಿ ಏನಿತ್ತು 5:7 ಇತ್ತು, ಇಲ್ಲೂ ಕೂಡ 5:7 ಬಂದಿದೆ. ಸೊ ಸ್ಟಾರ್ಟಿಂಗಲ್ಲಿ ಇದ್ದಂಥ ಹಾಲು ಮತ್ತು ನೀರಿನ ಮಿಶ್ರಣ 3 + 5 ಅಂತಂದರೆ 8. ಸೊ 8 ಅಂದ್ರೇನು 12 ಲೀಟರ್. ಸಿಮಿಲರ್ಲಿ ಇನ್ನೊಂದು ಕ್ವಶನನ್ನು ನೋಡೋದಾದರೆ ಮಿಲ್ಕ್ ಆ್ಯಂಡ್ ವಾಟರ್ ರೇಷಿಯೋ ಸ್ಟಾರ್ಟಿಂಗ್ ಏನಿದೆ 4:5 ಇದೆ. ಆಫ್ಟರ್ ಆ್ಯಡಿಂಗ್ 10 ಲೀಟರ್ ಆಫ್ ವಾಟರ್. ಸೊ ಇಲ್ಲಿ 10 ಲೀಟರ್ ನೀರನ್ನು ಸೇರಿಸಿದಾಗ ಹೊಸ ರೇಷಿಯೋ ಏನಾಗುತ್ತೆ ಮಿಲ್ಕ್ ಈಸ್ ಟು ವಾಟರ್ ಏನಾಗುತ್ತೆ 4:6 ಆಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕು, ಫೈಂಡ್ ದ ವಾಲ್ಯೂಮ್ ಆಫ್ ವಾಟರ್ ಆ್ಯಂಡ್ ಮಿಲ್ಕ್ ಇನ್ ದ ನ್ಯೂ ಮಿಕ್ಸ್ಚರ್. ಸೊ ಹೊಸ ಮಿಶ್ರಣದಲ್ಲಿರುವಂತಹ ಹಾಲು ಮತ್ತು ನೀರಿನ ಪ್ರಮಾಣವನ್ನು ಕಂಡುಹಿಡಬೇಕು. ಅದೇ ರೀತಿಗೆ ಆ್ಯಂಡ್ ಆಲ್ಸೋ ಫೈಂಡ್ ದ ಡಿಫ್ರೆನ್ಸ್ ಇನ್ ದ ಸ್ಟಾರ್ಟಿಂಗ್ ವಾಲ್ಯೂಮ್ ಆಫ್ ಮಿಲ್ಕ್ ಆ್ಯಂಡ್ ವಾಟರ್. ಸೊ ಇಲ್ಲಿ ಸ್ಟಾರ್ಟಿಂಗ್ ಇದ್ದಂಥ ಹಾಲು ಮತ್ತು ನೀರಿನ ಡಿಫ್ರೆನ್ಸನ್ನು ಕೂಡ ಆಲ್ಸೋ ಫೈಂಡ್ ದ ಸ್ಟಾರ್ಟಿಂಗ್ ವಾಲ್ಯೂಮ್ ಆಫ್ ಮಿಕ್ಸ್ಚರ್. ಸೊ ಸ್ಟಾರ್ಟಿಂಗ್ ಇದ್ದಂತಹ ಹಾಲು ಮತ್ತು ನೀರಿನ ಪ್ರಮಾಣವನ್ನು ಕಂಡುಹಿಡಬೇಕು ಮತ್ತು ಹೊಸದಾಗಿ ಬಂದಂಥ ಹಾಲು ಮತ್ತು ನೀರಿನ ಪ್ರಮಾಣದ ವ್ಯತ್ಯಾಸವನ್ನು ಇಲ್ಲಿ ಫೈಂಡ್ ಮಾಡಬೇಕು. ಫೈಂಡ್ ದ ಡಿಫ್ರೆನ್ಸ್ ಆಫ್ ವಾಟರ್ ಆ್ಯಂಡ್ ಮಿಲ್ಕ್ ಇನ್ ದ ನ್ಯೂ ಮಿಕ್ಸ್ಚರ್. ಸೊ ಸ್ಟಾರ್ಟಿಂಗ್ ಮಿಲ್ಕ್ ಆ್ಯಂಡ್ ವಾಟರ್ ರೇಷಿಯೋ ಏನಿದೆ 4:5 ಇದೆ. ಸೊ ಇಲ್ಲಿ 10 ಲೀಟರ್ ನೀರನ್ನು ಆ್ಯಡ್ ಮಾಡಲಾಗಿದೆ. ಸೊ ನೆಕ್ಸ್ಟ್ ಇದೇನಾಗುತ್ತೆ 4:6 ಆಗುತ್ತೆ. ಸೊ ಅವರೇ ಕೊಟ್ಟಿದ್ದಾರೆ, ಮಿಲ್ಕೂ ಕೂಡ ಸೇಮ್ ಇದೆ ಮೇಲೆ ಕೆಳಗಡೆ, ಅಂದರೆ ಅಲ್ಲಿ ಮಿಲ್ಕನ್ನು ಸೇರಿಸಿಲ್ಲ. ಸೊ ಆ್ಯಸ್ ಇಟ್ ಈಸ್ ಹಾಗೆ 4 ಆ್ಯಸ್ ಇಟ್ ಈಸ್ ಹಾಗೆ ಇದೆ. ಸೊ ಇದನ್ನೇನು ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ವಾಟರ್ 5 ಇದ್ದಿದ್ದು 6 ಆಗಿದೆ, ಅಂದರೆ ಡಿಫ್ರೆನ್ಸ್ ಏನು ಬಂತು ಇಲ್ಲಿ 6 - 5 ಮಾಡಿದಾಗ 1 ಬರುತ್ತೆ. ಸೊ 1 ಅಂದ್ರೆ ಏನು 10 ಲೀಟರ್, ಸೊ 10 ಲೀಟರ್. ಸೊ ಇಲ್ಲಿ ನಾವು ಫೈಂಡ್ ಮಾಡಬೇಕಾಗಿದ್ದೇನು, ಹೊಸ ಮಿಶ್ರಣದಲ್ಲಿರುವ ಹಾಲು ಮತ್ತು ನೀರಿನ ಪ್ರಮಾಣದ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂದಾಗ. ಸೊ 6 - 4 ಏನಾಗುತ್ತೆ 2 ಆಗುತ್ತೆ. ಸೊ 1 ಅಂದ್ರೆ 10, ಸೊ ಇಂಟು 10 ಮಾಡಿದಾಗ 10 ಆಗುತ್ತೆ. ಸೊ 2 ಅಂದ್ರೆ ಏನು 2 × 10 ಮಾಡಿದಾಗ 20 ಆಗುತ್ತೆ. ಸೊ 6 - 4 ಅಂದ್ರೆ ಏನು 20 ಲೀಟರ್ಸ್ ಡಿಫ್ರೆನ್ಸ್ ಆಫ್ ಮಿಲ್ಕ್ ಆ್ಯಂಡ್ ವಾಟರ್ ಇನ್ ದ ನ್ಯೂ ಮಿಕ್ಸ್ಚರ್ ಅಂತ ಹೇಳ್ಬೋದು. ಅಂದರೆ ಹೊಸ ಮಿಶ್ರಣದಲ್ಲಿ ಹಾಲು ಮತ್ತು ನೀರಿನ ವ್ಯತ್ಯಾಸ ಏನಾಗಿರುತ್ತೆ 20 ಲೀಟರ್ ಆಗಿರುತ್ತದೆ. ಸೊ ನೆಕ್ಸ್ಟ್ ಇಲ್ಲೇನು ಫೈಂಡ್ ಮಾಡಂದಿದ್ದಾನೆಂದರೆ ಸ್ಟಾರ್ಟಿಂಗಲ್ಲಿ ಇದ್ದಂಥ ಹಾಲು ಮತ್ತು ನೀರಿನ ಮಿಶ್ರಣದ ಪ್ರಮಾಣವನ್ನು ಕಂಡುಹಿಡಿಯಿರಿ. ಸೊ ಸ್ಟಾರ್ಟಿಂಗ್ ರೇಷಿಯೋ ಏನಿದೆ 4:5 ಇದೆ. ಸೊ 4 + 5 ಮಾಡಿದಾಗ 9 ಬರುತ್ತೆ. ಸೊ ಇಲ್ಲಿ 1 ಅಂದ್ರೆ 10, ಸೊ 9 ಅಂದರೆ 9 × 10 ಮಾಡಿದಾಗ 90 ಲೀಟರ್ ಬರುತ್ತೆ. ಸೊ ದಿಸ್ ಈಸ್ ದ ವಾಲ್ಯೂಮ್ ಆಫ್ ಮಿಲ್ಕ್ ಆ್ಯಂಡ್ ವಾಟರ್ ಇನ್ ದ ಸ್ಟಾರ್ಟಿಂಗ್ ಮಿಕ್ಸ್ಚರ್. So next, a container has 40 liters of mixture milk and water in the ratio 3:1. How much water must be added to make the ratio 3:2? ಸೊ ಇಲ್ಲಿ ಮಿಲ್ಕ್ ಆ್ಯಂಡ್ ವಾಟರ್ ಮಿಶ್ರಣ ಏನಿದೆ ರೇಷಿಯೋ 3:1 ಇದೆ. ಸೊ ಇಲ್ಲಿ ಅದೇನಿದೆ ಮಿಶ್ರಣ ಒಟ್ಟು 40 ಲೀಟರ್ ಇದೆ. ಸೊ ಎಷ್ಟು ಲೀಟರ್ ನೀರನ್ನು ಸೇರಿಸಿದಾಗ ಅದು ರೇಷಿಯೋ 3:2 ಆಗುತ್ತೆ ಅನ್ನೋದನ್ನು ಫೈಂಡ್ ಮಾಡಿ ಅಂತ ಕೇಳಿದ್ರೆ. ಸೊ ಇಲ್ಲಿ 3:1 ಅಂತಂದ್ರೆ 40 ಲೀಟರ್. ಸೊ 40/4 ಮಾಡಿದಾಗ 10 ಬರುತ್ತೆ. ಸೊ ಇಲ್ಲಿ 1 ಇದ್ದಿದ್ದು 2 ಆಗಿದೆ. ಸೊ ಇಲ್ಲಿ ಡಿಫ್ರೆನ್ಸ್ ಏನು ಬಂತು 2 - 1 ಬಂತು. ಸೊ 1 ಅಂದ್ರೆ 10 ಲೀಟರ್. ಸೊ ಇವಾಗ ಏನಾಗುತ್ತೆ ಅಂದ್ರೆ 30 ಅಂದರೆ ಇಲ್ಲಿ 3 ಅಂದ್ರೆ 30 ಲೀಟರ್ ಆಗುತ್ತೆ. ಸೊ 1 ಅಂದರೆ 10 ಲೀಟರ್ ಆಗುತ್ತೆ. ಸೊ ನೆಕ್ಸ್ಟ್ ಮಿಲ್ಕನ್ನು ಆ್ಯಡ್ ಮಾಡಿಲ್ಲ. ಸೊ ಮಿಲ್ಕ್ ಆ್ಯಸ್ ಇಟ್ ಇಸ್ ಸೇಮ್ 30 ಅಂದರೆ 13 ಬರುತ್ತೆ. ಸೊ ನೆಕ್ಸ್ಟ್ 10 ಇದ್ದದ್ದು ಏನಾಗುತ್ತೆ, ಅದು ಏನಾಗಬೇಕು 3:2 ರೇಷಿಯೋ ಆಗಬೇಕು. ಸೊ ಇಲ್ಲಿ 30 ಇದೆ. ಸೊ ಇಲ್ಲಿ ಏನು ಬರಬೇಕು 20 ಬರಬೇಕು. ಹೆಂಗಂದ್ರೆ 10/10 ಮಾಡಿದಾಗ ಇಲ್ಲಿ 10 ಮೂರಲೇ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 1:2 ರೇಷಿಯೋ ಬರಬೇಕಂದ್ರೆ 12 ಮಾಡಬೇಕಾಗುತ್ತೆ. ಸೊ 10 × 2 ಮಾಡಿದಾಗ 20 ಬರುತ್ತೆ. ಸೊ ಇಲ್ಲಿ ಎಕ್ಸ್ ಅಂದ್ರೆ ಏನು 10 ಲೀಟರ್. ಸೊ 10 ಲೀಟರ್ ನೀರನ್ನು ಸೇರಿಸಿದಾಗ ಆ ರೇಷಿಯೋ ಏನಾಗಿರುತ್ತೆ 3:2 ಆಗಿರುತ್ತದೆ. ಸಿಮಿಲರ್ಲಿ ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಎ ಮಿಕ್ಸ್ಚರ್ ಆಫ್ 40 ಲೀಟರ್ಸ್ ಆಫ್ ಮಿಲ್ಕ್ ಆ್ಯಂಡ್ ವಾಟರ್ ಕಂಟೆಂಟ್ಸ್ 10% ಆಫ್ ವಾಟರ್. ಹೌ ಮಚ್ ಮೋರ್ ವಾಟರ್ ಈಸ್ ಟು ಬಿ ಆ್ಯಡೆಡ್ ಟು ಮೇಕ್ ವಾಟರ್ 20%? ಸೊ ಇಲ್ಲಿ 10% ವಾಟರ್ ಇದೆ. ಸೊ 40 ಲೀಟರ್ನ ಒಂದು ಮಿಶ್ರಣದಲ್ಲಿ ಹಾಲು ಮತ್ತು ನೀರು ಇದೆ, ಅದರಲ್ಲಿ 10% ವಾಟರ್ ಇದೆ. ಸೊ ನೆಕ್ಸ್ಟ್ ಅದು ಏನಾಗಬೇಕು 20% ವಾಟರ್ ಆಗಬೇಕು. ಅಂದರೆ ಆ ಮಿಶ್ರಣ 20% ವಾಟರನ್ನು ಹೊಂದಿರಬೇಕು. ಸೊ ಹಾಗಾಗಬೇಕಂದ್ರೆ ನಾವು ಎಷ್ಟು ಲೀಟರ್ ನೀರನ್ನು ಸೇರಿಸಬೇಕು. ಸೊ ಇಲ್ಲಿ 10ದ 100% ಏನಾಗಿರುತ್ತೆ 10 ಆಗಿರುತ್ತೆ. ಸೊ ಅದೇನಾಗುತ್ತೆ ನಾವು 20 ಆಗಬೇಕಂದ್ರೆ +10 ಮಾಡ್ತೀವಿ, ಅಂದರೆ +100% ಮಾಡ್ತೀವಿ. ಸೊ ಅವಾಗ ಇದೇನಾಗುತ್ತೆ ಇಲ್ಲಿ 10% ಇಲ್ಲಿ 100% ಅಂತ ಬರ್ಕೋಬೇಕು. ಸೊ ನೆಕ್ಸ್ಟ್ ಅದೇನಾಗಬೇಕು 20% ಆಗಬೇಕು. ಸೊ ಇಲ್ಲಿ ಎಲಿಗೇಷನ್ ಮೆಥಡ್ ಮೂಲಕ ಮಾಡ್ಬೋದು. ಸೊ ಇವಾಗ ಏನಾಗುತ್ತೆ 100 - 20 ಮಾಡಬೇಕು 80 ಬರುತ್ತೆ. ಸೊ ನೆಕ್ಸ್ಟ್ ನಾವು 1ರಲ್ಲಿ ಮೈನಸ್ ಮಾಡಿದ್ದೀವಿ ಅಂದ್ರೆ 100 ಇಲ್ಲಿ ಉಲ್ಟಾ ಮತ್ತು ಮೈನಸ್ ಮಾಡಬೇಕಾಗುತ್ತೆ 20 - 10 ಮಾಡಬೇಕು. ಸೊ ಒಂದು ಮೇಲಿಂದ ಮೈನಸ್ ಮಾಡಿದ್ವಿ ಅಂದರೆ ಒಂದು ಕೆಳಗಿನಿಂದ ಮೈನಸ್ ಮಾಡಬೇಕಾಗುತ್ತೆ. ಸೊ 100 - 20 ಏನಾಯಿತು 80 ಆಯಿತು. ನೆಕ್ಸ್ಟ್ ಇಲ್ಲಿ 20 - 10 ಆಗುತ್ತೆ. ಸೊ ರೇಷಿಯೋವನ್ನು ಫೈಂಡ್ ಮಾಡಿದ್ರೆ 8:1 ಬರುತ್ತೆ. ಅಂದರೆ ಪರ್ಸೆಂಟ್ ಕ್ಯಾನ್ಸಲ್, ನೆಕ್ಸ್ಟ್ 0 ಕ್ಯಾನ್ಸಲ್ ಆಗಿ 8:1 ಉಳಿಯುತ್ತೆ. ಸೊ ಇದೇನಾಗುತ್ತೆ 8 ಲೀಟರ್, ಇದು 1 ಲೀಟರ್ ಅಂತ ತೊಗೋಬೇಕು. ಸೊ ನೆಕ್ಸ್ಟ್ ಸ್ಟಾರ್ಟಿಂಗ್ ಏನಿದೆ 40 ಲೀಟರ್ ಇದೆಯಲ್ಲ, ಸೊ ಅವಾಗ ನಾವು 8 5 40. ಸೊ ಇಂಟು 5 ಮಾಡಿದಾಗ 40 ಬರುತ್ತೆ. ಸೊ ಇಲ್ಲೂ ಕೂಡ ಇಂಟು 5 ಮಾಡಬೇಕು 5 ಲೀಟರ್ ಬರುತ್ತೆ. ಸೊ 5 ಲೀಟರ್ ವಾಟರ್ ಈಸ್ ಆ್ಯಡೆಡ್ ಟು ಮೇಕ್ ವಾಟರ್
ವಾಟರ್ 20%. ಸೊ 5 ಲೀಟರ್ ವಾಟರನ್ನು ನಾವು ಆ್ಯಡ್ ಮಾಡಿದಾಗ ಅದೇನಾಗುತ್ತೆ 20% ವಾಟರನ್ನು ಹೊಂದಿರುತ್ತದೆ. ಸೊ ಫಸ್ಟ್ ಇಲ್ಲಿ ಏನು ಮಾಡಿದ್ವಿ 10% ವಾಟರ್ ಇತ್ತು. ಸೊ ಅದನ್ನು ನಾವು 20% ವಾಟರನ್ನು ಹೊಂದಿರಬೇಕು. ಸೊ ಎಷ್ಟು ವಾಟರನ್ನು ಸೇರಿಸಬೇಕು. ಸೊ ಇಲ್ಲಿ 10ದು 100% 10 ಆಗಿರುತ್ತೆ. ಸೊ ಆವಾಗ ಇದು 100%ಅನ್ನು ನಾವು ಸೇರಿಸ್ತಾ ಇದ್ದೀವಿ ಅಂದಾಗ ಸೊ +10 ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಅದು ಏನಾಗಬೇಕು 20% ಆಗಬೇಕು. 100 - 20 ಮಾಡಿದಾಗ 80 ಆಗುತ್ತೆ. ನೆಕ್ಸ್ಟ್ 20 - 10 ಮಾಡಿದಾಗ 10 ಬರುತ್ತೆ. ರೇಷೋ 8:1 ಬರುತ್ತೆ. ಸೊ 8 ಲೀಟರ್ ಇದು 40 ಲೀಟರ್ ಆಗಿದೆ. ಸೊ ಇಂಟು 5 ಆಗಿದೆ. ಸೊ ಇಲ್ಲಿ 1 ಲೀಟರ್ ಇದು ಎಷ್ಟಾಗಬೇಕು ಇಂಟು 5 ಮಾಡಿದ್ರೆ 5 ಲೀಟರ್ ಆಗುತ್ತೆ. ಸೊ 5 ಲೀಟರ್ ವಾಟರ್ ಈಸ್ ಆ್ಯಡೆಡ್ ಟು ಮೇಕ್ ವಾಟರ್ 20%. ಸೊ ಇದು ಇನ್ನೊಂದು ಶಾರ್ಟ್ಕಟ್ ಮೆಥಡಿಂದ ಮಾಡೋದಾದರೆ ಸೊ ಫಸ್ಟ್ ಸ್ಟಾರ್ಟಿಂಗ್ ಇದಂತಹ ಮಿಶ್ರಣ ಏನು 40 ಲೀಟ್ರ್. ಸೊ 40 ನೆಕ್ಸ್ಟ್ ಅದರಲ್ಲಿ ಎಷ್ಟು ಪರ್ಸೆಂಟ್ ವಾಟರ್ ಇದೆ 10% ಇದೆ. ಸೊ ಇಂಟು 10 ಮಾಡ್ಕೋಬೇಕು. ಸೊ ಡಿವೈಡೆಡ್ ಬೈ ಸೊ ಅದೇನಾಗಬೇಕು ಈಗ ಡಬಲ್ ಆಗಬೇಕು. ಸೊ 10% ಇದು 20% ಆಗಬೇಕು. ಸೊ 40 ಇಂಟು 2 ಮಾಡಬೇಕು 80 ಬರುತ್ತೆ. ಸೊ ಆವಾಗ ಏನು 80 ಅಂತ ಬರ್ಕೋಬೇಕು. ನೆಕ್ಸ್ಟ್ 41 42 ನೆಕ್ಸ್ಟ್ 2 1 2 5 5 ಲೀಟರ್ ಆಗುತ್ತೆ. ಸೊ 5 ಲೀಟರ್ ನೀರನ್ನು ನಾವು ಆ್ಯಡ್ ಮಾಡಿದಾಗ ಅದು ಆ ಒಂದು ಮಿಶ್ರಣ 20% ವಾಟರನ್ನು ಹೊಂದಿರುತ್ತದೆ. Please like, share and subscribe my channel. Thank you.